ಒಂದೇ ಒಂದು ಮಾತಲ್ಲಿ ನನ್ನ ಮನಸ್ಸೆಲ್ಲ ಛಿದ್ರ ಛಿದ್ರ ಮಾಡ್ಬಿಟ್ಟೆ. ಚಿಕ್ಕಮ್ಮ ಹಾಗೆಲ್ಲ ಹೇಳ್ಬೇಡಿ ಚಿಕ್ಕಮ್ಮ. ಚಿಕ್ಕಮ್ಮ ಮುತ್ತು, ನನಗೂ ಈ ಭೂಮಿಗೂ ಆ ಮನೆಗೂ ಋಣ ತೀರ್ತು. ನಿನ್ ತಮ್ಮ ತಂಗಿನ ಚೆನ್ನಾಗಿ ನೋಡ್ಕೋ. ಕೈ ಮುಗಿದ ಕೇಳ್ಕೊಳ್ತೀನಿ. ಚಿಕ್ಕಮ್ಮ ನನ್ ಪಾಪಿ ಚಿಕ್ಕಮ್ಮ, ಏನೋ ಗೊತ್ತಿಲ್ಲದೆ ತಪ್ಪು ಮಾತಾಡ್ಬಿಟ್ಟಿದೀನಿ. ಎಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ಚಿಕ್ಕಮ್ಮ. ನಿಮ್ ಕಾಲ್ ಮುಗಿತೀನಿ, ದಯವಿಟ್ಟು ಕೆಳಗ್ ಬನ್ನಿ ಚಿಕ್ಕಮ್ಮ. ಚಿಕ್ಕಮ್ಮ ನನ್ನ ಜೀವನಾನೇ ಸುಳ್ಳು ಅಂತ ಹೇಳಿದ್ಯಲ್ಲ, ನಿನಗೋಸ್ಕರ ನನ್ನ ಜೀವನಾನೇ ಮುಡುಪಾಗಿಟ್ನಲ್ಲ ಮುತ್ತು. ಹಾಗಾದ್ರೆ ನಾನು ಇಷ್ಟು ದಿನ ಬದುಕಿದ್ದೆ ವ್ಯರ್ಥನ? ಚಿಕ್ಕಮ್ಮ ನಡೆದಿದ್ದಲ್ಲ ಒಂದ್ ಕನ್ಸು ಅನ್ಕೊಂಡ್ ಮರ್ತ್ಬಿಡಿ, ವಾಪಸ್ ಬನ್ನಿ ಚಿಕ್ಕಮ್ಮ. ಮೇಡಮ್ ಪ್ಲೀಸ್ ನಮ್ಮ ಮಾತು ಕೇಳಿ. ನನಗೆ ಈ ರೀತಿ ಬದುಕಿ ಗೊತ್ತಿಲ್ಲ. ನ್ಯಾಯವಾಗಿ ಬದುಕಬೇಕು, ನ್ಯಾಯವಾಗಿ ಸಾಯ್ಬೇಕು. ಚಿಕ್ಕಮ್ಮ ಚಿಕ್ಕಮ್ಮ ಅಲ್ಲೇ ಇರಿ ಚಿಕ್ಕಮ್ಮ, ನಾನು ಬರ್ತಾ ಇದ್ದೀನಿ ಚಿಕ್ಕಮ್ಮ. ಚಿಕ್ಕಮ್ಮ ಒಂದೇ ನಿಮಿಷ ಬಂದೆ. ಬರ್ಬೇಡ ಅತ್ತೆ, ಬರ್ಬೇಡ ನೀನು, ಬರ್ಬೇಡ. ಚಿಕ್ಕಮ್ಮ ನೀನು ಈ ಚಿಕ್ಕಮ್ಮನ ಅನುಮಾನ ಪಟ್ಟೆ ಅಲ್ವಾ? ಈ ನನ್ನ ಪ್ರಾಣ ನೀನ್ ಪಾದಕ್ಕೆ ಅರ್ಪಿಸಿ ನಾನು ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ತೀನಿ. ನಂಬಿದವ್ರನ್ನ ಈ ನೀಲಾಂಬರಿ ಯಾವತ್ತೂ ಮೋಸ ಮಾಡೋದಿಲ್ಲ ಅನ್ನೋದು ನಿನಗೆ ತಿಳಿಬೇಕು. ಚಿಕ್ಕಮ್ಮ ಬೇಡ ಚಿಕ್ಕಮ್ಮ, ದುಡುಕ್ಬೇಡಿ. ಒಂದೇ ನಿಮಿಷ ನನ್ನ ಮಾತು ಕೇಳಿ ಚಿಕ್ಕಮ್ಮ. ಚಿಕ್ಕಮ್ಮ ಅಮ್ಮ ಕೈ ಮುಗಿತೀನಿ, ಬೇಡ. ನೀನ್ ಸುಖವಾಗಿರ್ಬೇಕು ಮುತ್ತು. ಆ ದೇವ್ರು ನಿನ್ನೆ ಚೆನ್ನಾಗಿಟ್ಟಿರ್ಲಿ. ಬರ್ತೀನಿ. ಚಿಕ್ಕಮ್ಮ ಅಯ್ಯೋ ದೇವ್ರೆ. ಚಿಕ್ಕಮ್ಮ 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 ಮಾ ಚಿಕ್ಕಮ್ಮ 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 ಏನ್ ಮಾಡ್ತಾ ಇದ್ದೀರಾ ನೀವು? ತುಂಬಾ ಹಾವ ಇದೆ ಅಲ್ಲಿ. ನನ್ ಬಿಡಿ ಸರ್, ನನ್ ಚಿಕ್ಕಮ್ಮನ ಕಾಪಾಡ. ಮಾತು ಕೇಳಿ. ಚಿಕ್ಕಮ್ಮ ಚಿಕ್ಕಮ್ಮ ಬಿಡಿ ಸರ್. ಮುತ್ತು ನನ್ ಮಾತು ಕೇಳಿ, ತುಂಬಾ ಹಾವ ಇದೆ ಅಲ್ಲಿ. ಚಿಕ್ಕಮ್ಮ 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 ಬಿಡಿದ್ರು ಸರ್. ನನಗೆ ಚಿಕ್ಕಮ್ಮ ಬೇಕು ಸರ್. ಮುತ್ತವ್ರೆ ನನ್ ಮಾತು ಕೇಳಿ, ಬನ್ನಿ ನೀವು ಬನ್ನಿ. ಯಾಕಣ್ಣ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಯಾರಾದ್ರೂ ಕೆಳಗಡೆ ಬಿದ್ದಿದ್ ನೋಡಿದ್ರ ಬೆಟ್ಟದಿಂದ, ವಯಸ್ಸಾಗಿತ್ತು, ನೀಲಿ ಕಲರ್ ಸೀರೆ ಉಟ್ಕೊಂಡಿದ್ರು. ಅಲ್ಲಣ್ಣ, ಆ ಬೆಟ್ಟ ಮೇಲಿಂದ ಬಿದ್ದವರು ಉಳಿತಾರೆ ಅನ್ಕೊಂಡಿದ್ದೀರಾ? ಅವ್ರು ಕಂಡ್ರೆ ನಿಮ್ಗೆ ತುಂಬಾ ಪ್ರೀತಿ ಅನ್ಸುತ್ತೆ, ಅದರಿಂದ ಹಿಂಗ್ ಮಾತಾಡ್ತಾ ಇದ್ದೀರಾ. ಯಾವ್ದಾನ ಮರದ ಪೀಸಿಗೆ ಸಿಗಾಕೊಂಡಿರ್ತಾರೆ, ಇಲ್ಲ ಅಂದ್ರೆ ಸುರಂಗ ಒಳಗೆ ಬಿದ್ದಿರ್ತಾರೆ ಅಣ್ಣ. ನೀಲಾಂಬರಿ ಅತ್ತೆ ಏನೂ ಆಗಿರಲ್ಲ ಶರ್ಮಿಳಕ್ಕ, ನೀವು ಸಮಾಧಾನ ಮಾಡ್ಕೊಳ್ಳಿ. ಅಮ್ಮಂಗೆ ಏನಾದ್ರು ಆದ್ರೆ ಖಂಡಿತ ನಾನು ಬದುಕಿರಲ್ಲ, ನಾನು ಬದುಕಿರಲ್ಲ. ತುಂಬ ಬರ್ತಾರಲ್ಲ, ಅವ್ರು ಬಂದಾಗ ಅತ್ತೆ ಎಲ್ಲಿದ್ದಾರೆ ಅಂತ ಕೇಳೋಣ. ಅವ್ರು ವಾಪಸ್ ಬಂದೇ ಬರ್ತಾರೆ, ಅಳ್ಬೇಡಿ ಶರ್ಮಿಳಕ್ಕ. ಮಾಯಾ
ಅಮ್ಮಂಗೇನು ಆಗಿಲ್ಲ ಅಂತ ಶರ್ಮಿಳಂಗೆ ಗೊತ್ತಿಲ್ವಾ? ಯಾಕೆ ಹಂಗೆ ಹೇಳ್ತಾ ಇದ್ದಾಳೆ? ಹಾಗೆ ಹಳ್ಳಿ ಸುಮ್ಮನೆ ಇರು. ಈ ರೀತಿ ಹತ್ರನೇ ನೋಡಿದವ್ರಿಗೆ ಸುಳ್ಳನ್ನ ಸತ್ಯ ಅಂತ ನಂಬಿಸೋಕ್ಕಾಗೋದು. ಇನ್ನೊಂದು ವಿಷಯ ಭೈರ, ಅತ್ತೆ ಬದುಕಿರೋ ವಿಚಾರ ನಮ್ಮಿಬ್ಬರಿಗಷ್ಟೇ ಗೊತ್ತಿರಬೇಕು. ಒಂದು ವೇಳೆ ಬೇರೆ ಯಾರಿಗಾದ್ರೂ ಗೊತ್ತಾದರೆ ಅವ್ರು ಪಟ್ಟಿರೋ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ. ಮುತ್ತು ಮಾವ ಬಂದರು ಅನ್ಸುತ್ತೆ. ರಾಜನ್ ವಿಷಯ ಅವ್ರಿಗೆ ಗೊತ್ತಾಗಿರೋದ್ರಿಂದ ಸ್ವಲ್ಪ ದಿನ ನಾನು ಅವರಿಂದ ದೂರನೇ ಇರ್ತೀನಿ. ಎಲ್ಲ ನೀವೇ ನೋಡ್ಕೋಬೇಕು. ಸರಿ ಬಾ. ಅಣ್ಣ ಏನಾಯ್ತಣ್ಣ? ಅಮ್ಮ ಎಲ್ಲಣ್ಣ? ಅಣ್ಣ ಮಾತಾಡು, ಅಮ್ಮ ಎಲ್ಲಿ? ಅಣ್ಣ ಮುತ್ತು ಮಾವ, ಅತ್ತೆ ಎಲ್ಲಿ ಮಾವ? ಊರಿನ ಜನ ಎಲ್ಲ ಏನೇನೋ ಮಾತಾಡ್ತಿದ್ದಾರೆ. ಏನಾಯ್ತಣ್ಣ? ಯಾಕೆ ಹೇಳ್ತಾ ಇದೀಯಾ? ಅಮ್ಮ ಇಲ್ಲಿ? ನಾನು ಎಷ್ಟು ಕೂಗಿದ್ರು ಚಿಕ್ಕಮ್ಮ ನನ್ನ ಮಾತೇ ಕೇಳಲಿಲ್ಲ. ಬೆಟ್ಟದಿಂದ ಹಾರ್ಬಿಟ್ರು. ನಾನು, ಪೊಲೀಸ್ನವರು, ಊರ್ ಜನ ಎಲ್ಲ ಕಡೆ ಹುಡುಕಾಡಿದ್ವಿ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ. ಚಿಕ್ಕಮ್ಮ ಅಮ್ಮ ಬೆಟ್ಟದಿಂದ ಹಾರೋ ಅಂತದ್ದು ಏನಾಗಿತ್ತಣ್ಣ? ನೀನ್ ಅಮ್ಮನ ಹತ್ರ ಅಂತದ್ ಏನ್ ಮಾತಾಡ್ದೆ? ಅದು ನೀನು ಅವ್ರು ಇಲ್ಲಿಂದ ಕರ್ಕೊಂಡು ಹೋಗಿದ್ದು ಸಾಯಿಸೋದಕ್ಕ? ಇಲ್ಲ, ನಾನು ನಿಜ ಹೇಳಿ ಅಣ್ಣ, ಅಮ್ಮ ಎಲ್ಲಿದ್ದಾರೆ ಅಂತ ಹೇಳಿ. ಅಮ್ಮ ಜೀವಂತವಾಗಿದ್ದಾರೆ ತಾನೆ? ಬೈರ ನಿನಗೆ ಹೇಗೆ ತಿಳಿಸ್ಲಿ ನಾನು? ನೀವು ಅಳ್ಬೇಡಿ ಅಪ್ಪ, ನೀವು ಹತ್ರ ನನಗೂ ಅಳು ಬರುತ್ತೆ. ಮಾವ, ಅತ್ತೆ ಎಲ್ಲೇ ಇದ್ರೂ ವಾಪಸ್ ಬಂದೇ ಬರ್ತಾರೆ. ನೀವು ಧೈರ್ಯವಾಗಿರಿ. ಇಷ್ಟೆಲ್ಲ ನಡೆದ್ಮೇಲೂ ನನ್ ಬದುಕಿದ್ದ ಏನ್ ಪ್ರಯೋಜನ? ಅದಕ್ಕೆ ನಾನು ಸಾಯೋಣ ಅಂತ ಬಂದಿದ್ದೀನಿ. ಈ ಜಾಗದಲ್ಲಿ ನಿಂತ್ಕೊಳ್ಳೋ ಹಾಗೆ ಮಾಡಿದ್ದೆ ನೀನು. ಈ ಚಿಕ್ಕಮ್ಮನ್ಗೆ ಎಲ್ಲ ವಿಷಯನೂ ಗೊತ್ತಿದ್ಯಾ? ಗೊತ್ತಿದ್ರು ನಾಟಕ ಆಡಿದ್ಲಾ? ತಲೆ ನೋಡ್ತಿದೆ ಅಂತ ಚಿಕ್ಕಮ್ಮನ ಹತ್ರ ಯಾಕೆ ಹೇಳಿಲ್ಲ ನೀನು? ಬಾ.
ಬೈಕಲ್ಲಿ ಕಾರು ಜೀಪು ತಗೊಂಡೋಗೋದಲ್ವಾ? ಬೈಕಲ್ಲಿ ಹಾಕೋದೆ ಮನೇಲಿ ನೆನ್ಕೊಂಡು ಬಂದಿದ್ದೆಲ್ಲ. ಕೂತ್ಕೋ ಕೂತ್ಕೋ ಕೂತ್ಕೊ ಮುತ್ತು. ಮತ್ತು ಇನ್ಮೇಲೆ ಮಳೆ ಬಂದರೆ ನನಗೆ ಫೋನ್ ಮಾಡು. ಕಾರು ಜೀಪು ಕಳಿಸ್ತೀನಿ ನೀನಿರೋ ಕಡೆಗೇನೆ, ಆಯ್ತಾ? ಹಂಗೆಲ್ಲ ನೆನ್ಕೊ ಬರಬೇಡ ಮಗನೇ. ನಿನಗೆ ಮದುವೆ ಆಗಿ ನಿನಗೆ ಮಕ್ಕಳಾಗಿ ಆ ಮಕ್ಕಳನ್ನ ನಾನು ಎತ್ತಾಡ್ಸೋದು ಯಾವಾಗ ಮುತ್ತು? ಚಿಕ್ಕಮ್ಮ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿನ್ನ ಮದುವೆ ನೋಡೋಕ್ಕೆ ಅಂತಾನೆ ನನ್ನ ಜೀವ ಬಿಗಿ ಹಿಡ್ಕೊಂಡಿದ್ದೀನಿ ಮುತ್ತು. ಅಷ್ಟೊಳಗಾಗಿ ನಾನೇನಾದರೂ ಹೊರಟೋದ್ರೆ ನೋಡಿ ಭರತ್, ಅಮ್ಮ ಕಾಣಿಸ್ತಿಲ್ಲ ಅಂತ ಅಣ್ಣ ತುಂಬ ಅಪ್ಸೆಟ್ ಆಗಿದ್ದಾನೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವನು ಮಿಲ್ಲಿಗೆ ಇಟ್ಕೆ ಫ್ಯಾಕ್ಟ್ರಿಗೆ ಬರೋಕ್ಕಾಗಲ್ಲ. ನಾನೊಂದು ಕೆಲಸ ಮಾಡ್ತೀನಿ, ಭೈರನ್ನ ಕಳಿಸ್ಕೊಡ್ತೀನಿ, ಅವನೇ ಎಲ್ಲ ನೋಡ್ಕೋತಾನೆ. ಸರಿ ಅಮರ, ನಾನಿನ್ನು ಬರ್ತೀನಿ. ನೀನು ನಿನ್ನೆಯಿಂದ ಏನೂ ತಿಂದಿಲ್ಲ. ನೀನು ಹೀಗೆ ಇದ್ರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಪ್ಲೀಸ್ ಅಣ್ಣ, ಸ್ವಲ್ಪ ಊಟ ಮಾಡು. ನನ್ನ ಹತ್ರ ಇರಬೇಡ, ದೂರ ಹೋಗು ಶರ್ಮಿಳಾ. ಹಾಗೆಲ್ಲ ಏನೂ ಆಗಲ್ಲ ಅಣ್ಣ. ನೀನು ಇಲ್ಲೇ ಇದ್ರೆ ಚಿಕ್ಕಮ್ಮನಾಗಿ ನಿನಗೂ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ. ನನ್ನ ಹಣೆ ಬರ ಸರಿ ಇಲ್ಲ ಶರ್ಮಿಳಾ. ನಾನು ಯಾರನ್ನು ಜಾಸ್ತಿ ಹಚ್ಕೋತೀನೋ
ಅವ್ರು ನನ್ನ ಬಿಟ್ಟು ದೂರ ಹೋಗ್ತಾರೆ. ಈ ಮನೇಲಿ ಎಲ್ರಿಗೂ ಬಿಡಿಸಿರ್ಬೇಕಾ? ನನ್ಗೆ ಊಟನ ಬೇಡ, ತಿಂಡಿನೂ ಬೇಡ. ದಯವಿಟ್ಟು ನನ್ನ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನನಗೆ ನನ್ನ ಚಿಕ್ಕಮ್ಮ ಬೇಕು. ನಾನು ಅವ್ರನ್ನ ಜೀವಂತವಾಗಿ ನೋಡ್ಬೇಕು. ನಿಮ್ ಕೈಲಿ ಅವ್ರನ್ನ ವಾಪಸ್ ಕರ್ಕೊಂಬರಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಮತ್ತೆ ಯಾಕೆ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ? ನನ್ನ ಪಾಡಿಗೆ ನನ್ ಬಿಟ್ಬಿಡಿ. ನೀವು ಊಟ ಮಾಡದೇ ಇದ್ರೆ ಸಾಯ್ತೀನಿ ಅಷ್ಟೇ. ನಾಳೆ ಸಾಯ್ಬೇಕಾದೋ ಇವತ್ತೇ ಸಾಯ್ತೀನಿ. ಚಿಕ್ಕಮ್ಮನೇ ಇಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ? ನಾನು ಅವ್ರ ಹತ್ರನೇ ಹೋಗ್ತೀನಿ ಬಿಡು. ಬಿಡ್ತು ನಿಮ್ಮವ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀರಾ? ಮನೆಯವರೆಲ್ಲ ನಿಮ್ಮನ್ನೇ ನಂಬ್ಕೊಂಡಿದಾರಲ್ವಾ? ನನ್ನ ನಂಬ್ಕೊಂಡು ಯಾರು ಇರಬೇಡಿ. ಮುಂದೆ ನನಗೋಸ್ಕರ ನೀವು ಕಷ್ಟಪಡೋದು ನನ್ನ ಕೈಲಿ ನೋಡಕ್ಕಾಗಲ್ಲ. ಎಲ್ರು ಮನೆ ಬಿಟ್ಟು ಹೋಗಿ. ಇಲ್ಲ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಆಗ್ಲೇ ಎಲ್ಲ ಸರಿ ಹೋಗುತ್ತೆ.